ಹಾಡು ನೀ ಹಾಡು ಸ್ವರ ಸಂಗೀತವ, ತಾಳ ಶ್ರುತಿ ಲಯಗಳ ಈ ಸಂಭ್ರಮ. ಹಾಡು ನೀ ಹಾಡು ನವ ಅನುಕಂಪನ, ಸವಿನಾದ ಧ್ವನಿಗಳ ಈ ಬಂಧನ. ಹಾರಾಡಲು ಹಾಡೋಣ, ನಿಮ್ಮ ಕನಸೊಂದಿದು ನನಸಾಗಲು. ಹಾಡು ಸಂಕೋಚವಿಲ್ಲದೆ ಇಂಪಾದ ಹಾಡೊಂದನು. ಉಡುಪಿ ಶೈನಿಂಗ್ ಸ್ಟಾರ್, ಉಡುಪಿ ಶೈನಿಂಗ್ ಸ್ಟಾರ್. You're the brightest and glorious, you're a shining star. Udupi shining star, Udupi shining star. You're the brightest and glorious, you're a shining star. ನಮ್ಮ ಮುಂದಿನ ಫೈನಲಿಸ್ಟ್ ಶ್ರೀರಾಮ್ ಕೋಟ. ಇವನು ಯಾವ ಹಾಡು ಹಾಡ್ತಾ ಇರ್ಬೋದು ಅಂತ ನೀವು ಯಾರಾದರೂ ಯೋಚನೆ ಮಾಡ್ತಾ ಇದ್ರೆ, ಅವ್ನು ಹಾಡ್ತಾ ಇರೋ ಹಾಡು ಮಹಾಪ್ರಾಣದೀಪಂ. ಇದನ್ನು ಕಂಪೋಸ್ ಮಾಡಿರುವಂಥವರು ನಮ್ಮ ಮೋಸ್ಟ್ ಪಾಪ್ಯುಲರ್ ಮ್ಯೂಸಿಕ್ ಡೈರೆಕ್ಟರ್ ಕರ್ನಾಟಕದಲ್ಲಿ ಹಂಸಲೇಖ ಅವರು, ಮತ್ತು ಇದನ್ನು ಹಾಡಿರೋರು ತುಂಬ ಜನರಿದ್ದಾರೆ. ಹಾಗಾಗಿ ಸಂಗ್ ಬೈ ಮೆನಿ ಆರ್ಟಿಸ್ಟ್ ಅಂತ ಇಟ್ಕೊಳ್ಳೋಣ. ಸೊ ಫಾರ್ ಆಸ್ ಆಫ್ ನೌ ಲೆಟ್ ಇಸ್ ಲಿಸನ್ ಟು ಇಟ್ ಫ್ರಮ್ ಶ್ರೀರಾಮ್ ಕೋಟಾಸ್ ವಾಯ್ಸ್. ಆಲ್ ದ ಬೆಸ್ಟ್ ಶ್ರೀರಾಮ್. ಥ್ಯಾಂಕ್ ಯು. शिवतराय च बंहराय च महाप्राणदीपं शिवं शिवं भजे मञ्जुनाथं शिवं शिवं ओमद्वैतभास्करम् अर्धनारीश्वरं रथशहृदयङ्गमं चतुर्दधि सङ्गमं पञ्चभूतात्मकं षट्शत्रुनाशकं सप्तस्वरेश्वरं अष्टसिद्धीश्वरं नवरसमनोहरं दशदिशासु विमलम् एकादशोज्ज्वलम् एकनाथेश्वरं प्रस्तुतिवशङ्करं प्रणतजनकिङ्करं दुर्जनभयङ्करं सज्जनशुभकरं प्राणिभवतारकं प्रगतिहितकारकं पूर्णभव्यभवनायकं भाग्यात्मकं रक्षकम् ईशं सुरेशं वृषेशं परेशं नटेशं गौरीशं गणेशं भूतेशं महामधुरपदं
ಫುಲ್ ಆನ್ ರಿದಮಿಕ್ ಪವರ್ ಪ್ಯಾಕ್ ಎನರ್ಜೆಟಿಕ್ ಪರ್ಫಾರ್ಮೆನ್ಸ್. ನಮ್ಮ ಜಡ್ಜಸ್ ಏನು ಹೇಳ್ತಾರೆ ನೋಡೋಣ. ಮಹಾಲಕ್ಷ್ಮಿ ಮ್ಯಾಮ್. ಓ ಮೈ ಗಾಡ್ ಶ್ರೀರಾಮ್, ಮಂಜುನಾಥ ಪ್ರತ್ಯಕ್ಷ ಆಗ್ಬಿಟ್ನಾ ಅಂತ ನೋಡಿದೆ. ಯು ಲಿಟ್ರಲಿ ಗೇವ್ ಮಿ ಗೂಸ್ ಬಂಪ್ಸ್. ಏನು ವಾಯ್ಸು, ತುಂಬ ಚೆನ್ನಾಗಿ ಹಾಡಿದ್ಯಾ. Thank you, ಹೈಯರ್ ನೋಟ್ಸಲ್ಲಂತೂ ಯು ಆರ್ ಜಸ್ಟ್ ಫ್ಯಾಂಟಾಸ್ಟಿಕ್, ದ ವಾಯ್ಸ್ ಕ್ವಾಲಿಟಿ ಆ್ಯಂಡ್ ದ ಕೈಂಡ್ ಆಫ್ ಸಾಂಗ್ ದಟ್ ಯು ಹವ್ ಚೋಸನ್ ಫಾರ್ ಯುವರ್ ವಾಯ್ಸ್. ವೆರಿ ಗುಡ್ ಸೆಲೆಕ್ಷನ್ ಆಫ್ ಸಾಂಗ್. Thank you, ma'am. ಒಳ್ಳೆ ಸೂಟ್ ಆಗ್ತಾ ಇದೆ. ಕೆಳಗಿನ ರೇಂಜಲ್ಲಿ ಸ್ವಲ್ಪ ಮಂತ್ರದಲ್ಲಿ ಸ್ವಲ್ಪ ಕ್ಲಾರಿಟಿ ಇರಲಿಲ್ಲ, ಬಟ್ ದ ವೇ ಯು ಸ್ಯಾಂಗ್ ಆನ್ ದ ಹೈಯರ್ ಆಕ್ಟೇವ್ಸ್, ಅದನ್ನು ಅದು ಇಟ್ ಜಸ್ಟ್ ಓವರ್ ಶ್ಯಾಡೋಡ್ ಎವ್ರಿಥಿಂಗ್. ಬಟ್ ಯಾ, ಯು ಹ್ಯಾವ್ ಟು ವರ್ಕ್ ಆನ್ ದ ಲೋವರ್ ಆಕ್ಟೇವ್ಸ್. ಸ್ವಲ್ಪ ಮಂತ್ರದಲ್ಲಿ ಇನ್ನೂ ಸ್ವಲ್ಪ ಬೆಳವಣಿಗೆ ಆಗಬೇಕು. Okay, ma'am. ಬಟ್ ಯುವರ್ ವಾಯ್ಸ್ ಇಸ್ ಫ್ಯಾಂಟಾಸ್ಟಿಕ್. ತುಂಬ ಚೆನ್ನಾಗಿ ಹಾಡಿದ್ಯಾ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮ್ಯಾಮ್. ಕೃಪಾ ಮ್ಯಾಮ್. ಶ್ರೀರಾಮ್ ಕೋಟ ಅಲ್ವಾ ನೀನು? ಇಷ್ಟೆಲ್ಲ ಹಾಡಿದೆಯಲ್ಲ ಇವಾಗ, ಇಷ್ಟೊಂದೆಲ್ಲ ವರ್ಡ್ಸ್, ಅದರಲ್ಲಿ ಎಷ್ಟು ದಿನ ತೊಗೊಂಡು ಬೈ ಹಾರ್ಟ್ ಮಾಡೋಕ್ಕೆ? 10 days. 10 ಡೇಸ್ನಲ್ಲಿ ಇಷ್ಟೊಂದು ಬೈ ಹಾರ್ಟ್ ಮಾಡಿದ್ಯಾ? ನನಗಾಗಲ್ಲ. ಓಕೆ, ಬಟ್ ನಿನ್ನ ವಾಯ್ಸನ್ನು ನಾನು ತುಂಬ ಇದೆಲ್ಲದನ್ನು ಕೇಳ್ಕೊಂಡು ಬರ್ತಾ ಇದ್ದೀನಿ ನಾನು ನಿನ್ನ ಆಡಿಷನ್ ರೌಂಡಿಂದ. ಫ್ಯಾಂಟಾಸ್ಟಿಕ್. ಯಾವುದಕ್ಕೆ ಯಾವ್ಯಾವ ಹಾಡಿಗೆ ಯಾವ್ಯಾವ ವಾಯ್ಸ್ ಬೇಕೋ ಅದು ಎಲ್ಲ ನಿನ್ನ ಹತ್ರ ಇದೆ. ಓಕೆ, ನೀನು ಜನಪದ ಬೇಕಾದ್ರೆ ಜನಪದ ಹಾಡು ಕೂಡ ತುಂಬ ಚೆನ್ನಾಗಿ ಹಾಡಿದ್ಯಾ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ರೌಂಡ್ ಕೂಡ ನಿನಗೆ ಗೊತ್ತಿದೆ ನೀನು ಯಾವ ಹಾಡು ಹಾಡಿದ್ಯಾ ಅಂತ. ಆ್ಯಂಡ್ ವಿ ರಿಯಲಿ ಲೈಕ್ಡ್ ಇಟ್ ಸೋ ಮಚ್. ನಿನ್ಗೆ ಆವಾಗಲೇ ನಾನು ಹೇಳಿದ್ದು ನೀನು ನೆಕ್ಸ್ಟ್ ಹಾಡನ್ನು ನಿನ್ಗೆ ಚೂಸ್ ಮಾಡೋವಾಗ ಫೈನಾಲೆಗೆ ಬರೋ ಹಾಗಿದ್ರೆ ನೀನು ಚೆನ್ನಾಗಿರೋ ಹಾಡನ್ನು ಸಿಲೆಕ್ಟ್ ಮಾಡಬೇಕಂತ. ಯು ಹ್ಯಾವ್ ಚೋಸನ್ ದ ಬೆಸ್ಟ್ ಆಫ್ ದ ಲಾಟ್ ಆ್ಯಂಡ್ ತುಂಬ ಚೆನ್ನಾಗಿ ಹಾಡಿದಿ. ಆಲ್ ದಿ ಬೆಸ್ಟ್. ನಿನ್ನ ರೇಂಜ್ ಕೂಡ ತುಂಬ ಚೆನ್ನಾಗಿದೆ. ಓಕೆ, ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಮ್ಯಾಮ್. ಪ್ರಜ್ಯೋತ್ ಸರ್. ಶ್ರೀರಾಮ್, Yes, sir. ಹಾಡೋದರ ಜೊತೆ ನಮ್ಮ ವಾಯ್ಸಿಗೆ ಯಾವ ಸಾಂಗ್ ಮ್ಯಾಚ್ ಆಗುತ್ತೆ ಅದೇ ಚೂಸ್ ಮಾಡೋದು. ಅದು ಒಂದು ಕಲೆ, ಅದು ಒಂದು ಆರ್ಟ್. ಸೊ ನಮಗೆ ಸೂಟ್ ಆಗದಂಥ ಸಾಂಗ್ ಹಾಡಿದರೆ ನಿಮ್ಮ ಫುಲ್ ಪೊಟೆನ್ಷಿಯಲ್ ನಿಮ್ಮ ಹತ್ರ ಏನಿದೆ ಅದು ಹೊರಗೆ ಬರಲ್ಲ. ಸೊ ನೀವು ಪರ್ಫೆಕ್ಟ್ ಮ್ಯಾಮ್ ಹೇಳಿದಾಗೆ ಎಕ್ಸಾಕ್ಟ್ ಸಾಂಗ್ ನಿಮ್ಮ ವಾಯ್ಸಿಗೆ ಪ್ರೀವಿಯಸ್ ರೌಂಡ್ಸಲ್ಲಿ ಆಯಾ ರೌಂಡಿಗೆ ಏನು ಬೇಕಿತ್ತು ಅದು ಚೂಸ್ ಮಾಡಿದ್ದಿದ್ದಾರೆ ನೀವು. ಸೊ ಅದಕ್ಕೆ ನಿಮ್ಮ ಪೇರೆಂಟ್ಸಿಗೂ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ಫಾರ್ ಬೀಯಿಂಗ್ ಸೋ ಥಾಟ್ಫುಲ್. ಸೊ ಕೆಲವೊಮ್ಮೆ ಚಾಲೆಂಜಸ್ ಅಂತ ನಮಗೆ ಆಗದದ್ದು ಸಾಂಗ್ಸ್ ಚೂಸ್ ಮಾಡ್ತೀವಿ. ಸೊ ಅವಾಗ ನಮಗೆ ಫುಲ್ ಕೊಡೋಕ್ಕಾಗಲ್ಲ. ಸೊ ಇಟ್ ಗಿವ್ಸ್ ಅ ರಾಂಗ್ ಮೆಸೇಜ್. ಸೊ ಜಡ್ಜಸ್ಸಿಗೂ ನಿಮ್ಮ ಪೊಟೆನ್ಷಿಯಲ್ ಗೊತ್ತಾಗಲ್ಲ. ಬಟ್ ಹಿಯರ್ ಯು ಬ್ಲಾಸ್ಟೆಡ್ ಇಟ್. ಆಲ್ ದ ಬೆಸ್ಟ್. Thank you, sir. Thank you, Shriram, and all the very best. Thank and guys, one round of applause to the orchestra for amazing percussion, without which today's day would be incomplete. Thank you. ನಮ್ಮ ಈ ಮಣಿಪಾಲ್ ಮಹಿಳಾ ಸಮಾಜ್ ಮತ್ತು ಜಯಲಕ್ಷ್ಮಿ ಸಿಲ್ಕ್ ಸುದ್ಯಾವರ ಪ್ರೆಸೆಂಟ್ಸ್ ಉಡುಪಿ ಶೈನಿಂಗ್ ಸ್ಟಾರ್ ಹಾಡು ನೀ ಹಾಡು, ಇದರ ಗ್ರ್ಯಾಂಡ್ ಫಿನಾಲೆಯ ಫೈನಲ್ ಕಂಟೆಸ್ಟೆಂಟ್. ಆ್ಯಂಡ್ ಐ ಥಿಂಕ್ ಇಟ್ಸ್ ದ ಮೋಸ್ಟ್ ವಂಡರ್ಫುಲ್ ಸಾಂಗ್ ಟು ಫಿನಿಶ್ ಆಫ್ ವಿತ್. ಯಾಕೆಂದರೆ ನಮ್ಮ ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಅವರ ಕಂಪೋಸಿಷನ್ ಮತ್ತು ದಿ ಮೋಸ್ಟ್ ಫೆಂಟ್ಯಾಬ್ಯುಲಸ್, ಎಕ್ಸಲೆಂಟ್, ವಂಡರ್ಫುಲ್, ಅಡಾರೆಬಲ್, ನೋ ವರ್ಡ್ಸ್ ಟು ಡಿಸ್ಕ್ರೈಬ್ ದ ನೈಟಿಂಗೇಲ್ ಆಫ್ ಇಂಡಿಯಾ, ಲತಾ ಮಂಗೇಶ್ಕರ್ ಅವರ ವಾಯ್ಸ್ನಲ್ಲಿ ಸತ್ಯಂ ಶಿವಂ ಸುಂದರಂ. ಹಿಯರ್ ಈಸ್ ರಿಯಾ ಕಿರಣ್ ಟು ಪ್ರೆಸೆಂಟ್ ಇಟ್ ಇನ್ ಫ್ರಂಟ್ ಆಫ್ ಆಲ್ ಆಫ್ ಅಸ್. ಆಲ್ ದ ವೆರಿ ಬೆಸ್ಟ್. Thank you.
think what all of us could do was just sit back, listen to your song, and feel lost in its melody. So let's just listen to what the judges have to say. Prajot sir. Yeah, like I said, you guys have left us with no choice. Really nice, really nice. Thank you, sir. Ria, very nice. The blend, the way you gelled with the music, tumba chennagittu. Thank you. So keep it going. Would love to see you do wonders in music going forward. All the best. Kripa ma'am. Ria. Hi, ma'am. Hi, Ria. Mesmerizing. It was really good. ಸರ್ ಹೇಳಿದಾಗೆ ಪ್ರಜ್ಯೋತ್ ಅವ್ರು ಹೇಳಿದ ಹಾಗೆ ಜೆಲ್ ಆಗುವಂಥದ್ದಿದೆ. ಐ ಮೀನ್ ಮ್ಯೂಸಿಕ್ ಜೊತೆನಲ್ಲಿ ಯು ಗೆಟ್ ಲಾಸ್ಟ್ ಇನ್ ದ ಗೆಟ್ ಲಾಸ್ಟ್ ಅಂತಲ್ಲ, ಯು ಗೆಟ್ ಲಾಸ್ಟ್ ಇನ್ ದಟ್. ಓಕೆ, ಸೊ ಇಟ್ ವಾಸ್ ರಿಯಲಿ ಗುಡ್, ಫ್ಯಾಂಟಾಸ್ಟಿಕ್ ಎಫರ್ಟ್, ಆ್ಯಂಡ್ ಯು ಡೆಫಿನೆಟ್ಲಿ ಡಿಡ್ justice to the song. Thank you so well much, sung. ma'am. Okay. Mahalakshmi ma'am. ಬ್ಯೂಟಿಫುಲ್ ಸೆಲೆಕ್ಷನ್ ಆಫ್ ಸಾಂಗ್. ಇವತ್ತಿದು ಲಾಸ್ಟ್ ಕಾಂಟೆಸ್ಟೆಂಟ್ ಅಲ್ಲ, ಗ್ರ್ಯಾಂಡ್ ಫಿನಾಲೆಯಲ್ಲಿ ಯು ಹ್ಯಾವ್ ಚೋಸನ್ ದ ಸಾಂಗ್ ಬ್ಯೂಟಿಫುಲಿ ಆ್ಯಂಡ್ ಬ್ಯೂಟಿಫುಲಿ ಪ್ರೆಸೆಂಟೆಡ್ ಆಲ್ಸೋ. Thank ಆ್ಯಂಡ್ you, ದ ma'am. ಸಾಂಗ್ ಸೂಟ್ಸ್ ಯುವರ್ ವಾಯ್ಸ್. ಸೊ ಆ್ಯಂಡ್ ಯಾ, ಮ್ಯೂಸಿಷಿಯನ್ಸ್ ಜೊತೆ ಯುವರ್ ಇಂಟ್ರಾಕ್ಷನ್ ಇನ್ ದ ಸೆನ್ಸ್ ಯುವರ್ ವಾಯ್ಸ್ ಇಂಟ್ರಾಕ್ಟೆಡ್ ವೆರಿ ವೆಲ್ ವಿತ್ Thank you. ಮ್ಯೂಸಿಕ್. ಆ್ಯಂಡ್ ಅ ಸ್ಪೆಷಲ್ ಮೆನ್ಷನ್ ಅಬೌಟ್ ಭಕ್ತಾ ಬ್ರದರ್ಸ್ ಒನ್ಸ್ ಅಗೇನ್. ತುಂಬ ಚೆನ್ನಾಗಿ ಮ್ಯೂಸಿಕ್ ಕೊಟ್ಟಿದ್ದೀರಾ, ಸ್ಪೆಷಲಿ ಫಾರ್ ದಿಸ್ ಸಾಂಗ್. ಆ್ಯಂಡ್ ಐ ನೀಡ್ ಟು ಸೇ ಅ ವರ್ಡ್ ಫಾರ್ ರಂಜಿತ್. ಸ್ಟಾರ್ಟಿಂಗ್ ಫ್ಲೂಟ್ ವಾಸ್ ಸೂಪರ್. ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮ್ಯೂಸಿಕ್ ಕೊಟ್ಟಿದ್ದೀರಾ. ಬ್ರಿಲಿಯಂಟ್. ವಿ ಆರ್ ಹ್ಯಾಪಿ. Thank you, ma'am. Thank you so much, Ria, and all the very best. Thank you. Udupi Shining Star. ಮದುವೆ ಸೀರೆಗಳ ಹೆಸರಾಂತ ಮಳಿಗೆ ಜಯಲಕ್ಷ್ಮಿ ಸಿಲ್ಕ್ಸ್. ನಮ್ಮ ಮಳಿಗೆ ಉದ್ಯಾವರದಲ್ಲಿ ಮಾತ್ರ. Udupi Shining Star. Good evening, ladies and gentlemen. On the auspicious occasion of the 8th day of Navratri, I cordially invite you all and welcome you to the grand finale award ceremony of the Udupi Shining Star, organized by Manipal Mahila Samaj and Jayalakshmi Silks, Udyavar. The Manipal Mahila Samaj is one of the oldest organizations of Manipal that was envisioned by Padma Shri Dr. T.M.A. Pai and Srimati Sharada Pai almost 60 years ago. When Dr. T.M.A. Pai transformed this little hillock into a university township, he quickly realized the importance of the sense of community and purpose in the population that hailed from various backgrounds.
And who better to initiate this than the wives of the various academicians? Thus, the seeds of MMS were sown. Women from different backgrounds, life experiences, professions come together at our Manipal Mahila Samaj to pursue their interests, meet new friends, or just catch a breath from their day-to-day routine. This time, Manipal Mahila Samaj has taken up the task to integrate the love of music into our Udupi district children's lives. Learning a musical instrument, singing a chorus, or even learning just a note of a song teaches one to be creative, persistent, patient, confident, and is very important in a child's growth and development. Children learn habits, behaviors, and attitudes that are necessary for success in future in whatever fields that they may undertake. And as a doctor, I can say one thing. Sometimes music is the only medicine that the heart and soul needs. So let us begin today's evening by invoking the blessings of Lord Ganesha. I request Mrs. Rupa Ballal to come on stage for the invocation song. ಧನ್ಯವಾದಗಳು ರೂಪಾ ಬಲ್ಲಾಳ್ ಅವರೇ. ಇವರು ನಮ್ಮ ಮಣಿಪಾಲ್ ಮಹಿಳಾ ಸಮಾಜದ ಒಬ್ಬರು ಸೀನಿಯರ್ ಮೆಂಬರ್. ಆ್ಯಂಡ್ ನಿಮ್ಗೆ ಹೇಳಬೇಕು ಅಂದರೆ ಅವರು ನೋಡ್ತಾ ಇರೋ ಥರ ಅವರಿಲ್ಲ. ಅವರು ಇವಾಗ ಇನ್ನೂ ಅಜ್ಜಿ ಆಗ್ತಾ ಇದ್ದಾರೆ ಸ್ವಲ್ಪದ್ರಲ್ಲೇ. ಅಂದರೆ ಮಣಿಪಾಲ್ ಮಹಿಳಾ ಸಮಾಜದಲ್ಲಿ ಅವರ ಟ್ಯಾಲೆಂಟ್ಗಳನ್ನು ನಾವು ಅವರಿಂದ ಹೇಗೆ ಹೊರತರಬೇಕು ಅಂತ ಹೇಳಿ ಇದೊಂದು ಇಟ್ ಈಸ್ ಮಾದರಿ ಅವರು ಇರೋದು ನಮಗೆ. ಈಗ ನಮ್ಮ ಮುಂದೆ ಇನ್ನೊಬ್ಬರು there's another lady who is going to invoke in the form of dance. ಅದು ಮುಕ್ತಾ ಮೇಡಮ್ ಅವರು, ಯುಕ್ತಾ ನಮ್ಮ ಪಾರ್ಟಿಸಿಪೆಂಟ್ ಮುಕ್ತಾ ಮೇಡಮ್ ಅವರು ಕೂಡ ಶಿ ಇಸ್ ಅ ಸೀನಿಯರ್ ಮೆಂಬರ್ ಆಫ್ ಮಣಿಪಾಲ್ ಮಹಿಳಾ ಸಮಾಜ್. ಆ್ಯಂಡ್ ಐ ರಿಕ್ವೆಸ್ಟ್ ಡಾಕ್ಟರ್ ಮನಾಲಿ ಟು ಪ್ಲೀಸ್ ಇಂಟ್ರೊಡ್ಯೂಸ್ ದ ಡಾನ್ಸ್ ಐಟಮ್. Thank you, Mrs. Krupa Prasid. Our Indian culture gives women the utmost respect as she is worshipped as a deity. Deities like Lakshmi, Saraswati, Durga, and Kali.
So let us invoke the blessings of these goddesses with a welcome dance by Mrs. Mukta Nagesh. संस्थिता या देवी सर्वभूतेषु दयारूपेण संस्थिता नमस्तस्यै 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 नमो नमः नमस्तस्यै 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 नमो नमः या देवी सर्वभूतेषु श्रद्धारूपेण संस्थिता या देवी सर्वभूतेषु लज्जारूपेण संस्थिता या देवी सर्वभूतेषु ज्योतिरूपेण संस्थिता नमस्तस्यै 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 नमो नमः नमस्तस्यै 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 नमो नमः या देवी सर्वभूतेषु लक्ष्मीरूपेण संस्थिता या देवी सर्वभूतेषु नेत्ररूपेण संस्थिता Thank you, Mukta ma'am. Your dance was the epitome of power and devotion. Now, I request Mrs. Krupa Prasid to give a brief introduction of the USS before we share the journey video. ಥ್ಯಾಂಕ್ ಯು ಡಾಕ್ಟರ್ ಮನಾಲಿ. ಉಡುಪಿ ಶೈನಿಂಗ್ ಸ್ಟಾರ್ ಹಾಡು ನೀ ಹಾಡು, ಇದೊಂದು ಕಾರ್ಯಕ್ರಮ ನಮ್ಮ ಪ್ರೆಸಿಡೆಂಟ್ ಸರಿತಾ ಸಂತೋಷ್ ಹಾಗೂ ಸೋನಾ ಇವರು ಕಟ್ಟಿದ ಒಂದು ಕನಸಾಗಿತ್ತು. ಅದು ಕೂಡ ನಮ್ಮ ಪ್ಯಾಂಡಮಿಕ್ ಅದು ಎಷ್ಟು ಘೋರವಾಗಿತ್ತು ಅಂತ ಹೇಳಿದ್ರೆ, ಮನೆಯಲ್ಲಿ ಮಕ್ಕಳು ಕೂತ್ಕೊಳ್ಳೋದು ಎಷ್ಟು ಕಷ್ಟನೋ ಅಷ್ಟು ಪೇರೆಂಟ್ಸಿಗೂ ಕಷ್ಟ ಆಗಿತ್ತು ಮಕ್ಕಳನ್ನ ಮನೇಲಿ ಇಟ್ಕೊಂಡು ಕೂತ್ಕೊಳ್ಳೋವಂಥದ್ದು. ಹಾಗೆ ಅವರು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳೋವಾಗ ನಾವು ಒಂದು ಗ್ರೂಪಲ್ಲಿ ಇದ್ವಿ ಆವಾಗ, ಅಂದರೆ ಈಗಲೂ ಇದ್ದೀವಿ, ಡೆಫಿನೆಟ್ಲಿ ವಿ ಆರ್ ಅ ಪಾರ್ಟ್ ಆಫ್ ದ ಗ್ರೂಪ್. ಬಟ್ ಆಗ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳುವಾಗ ನಮಗೆ ಧೈರ್ಯ ಬರಲಿಲ್ಲ ಸ್ಟಾರ್ಟಿಂಗಿಗೆ. ಉಡುಪಿನಲ್ಲಿ ನಾವು ಆನ್ಲೈನ್ ಕಾಂಪಿಟೇಷನ್ ಸ್ಟಾರ್ಟ್ ಮಾಡಿದರೆ ಎಷ್ಟು ಅದಕ್ಕೆ ರೆಸ್ಪಾನ್ಸ್ ಬರ್ಬೋದು ಏನು ನಮಗೆ ಗೊತ್ತಾಗಿರಲಿಲ್ಲ. ಆದರೆ ಅವರು ಧೈರ್ಯ ಮಾಡಿ ಇಲ್ಲ ನಾವು ಮಾಡೋಣ, ಮಕ್ಕಳಿಗೆ ಉಡುಪಿ ಮಕ್ಕಳ ಅವರ ಒಂದು ಟ್ಯಾಲೆಂಟನ್ನು ನಾವು ಹೊರಗೆ ತರಲೇಬೇಕು. ನಾವು ತುಂಬ ಜನ ಮ್ಯೂಸಿಷಿಯನ್ಸ್ ಇದ್ದಾರೆ. ನಮ್ಮ ಬೇರೆ ಕಡೆ ರಿಯಾಲಿಟಿ ಶೋ ಕಾಂಪಿಟೇಷನ್ಸ್ ಎಲ್ಲ ಮಾಡೋವಾಗ ನಮ್ಮ ಮಂಗಳೂರು ಈಗ ಅಫ್ಕೋರ್ಸ್ ನಿಮ್ಗೆ ಗೊತ್ತಿದೆ, ಇಂಡಿಯನ್ ಐಡಲ್ನಲ್ಲಿ ನಮ್ಮ ಒಬ್ಬರು ಸಿಂಗರ್ ಮಂಗಳೂರಿದ್ದು ಹಿ ವಾಸ್ ರೆಕಗ್ನೈಸ್ಡ್. ಹಾಗೆ ನಮ್ಮ ಉಡುಪಿ ಕಡೆಯಿಂದ ಯಾರು ಹೆಚ್ಚಾಗಿ ಪಾರ್ಟಿಸಿಪೇಟ್ ಮಾಡ್ತಾರೆ ಬಟ್ ರೆಕಗ್ನಿಷನ್ ಸಿಗ್ತಾ ಇರಲಿಲ್ಲ ಅವರಿಗೆ ಅಂತ. ಆದರೆ ನಾವು ಈ ಪ್ಯಾಂಡಮಿಕ್ನಲ್ಲಿ ಶುರು ಮಾಡಿರೋ ಕಾಂಪಿಟೇಷನ್ ಉಡುಪಿ ಶೈನಿಂಗ್ ಸ್ಟಾರ್ ಹಾಡು ನೀ ಹಾಡು ಶುರು ಮಾಡ್ತಿದ್ದ ಹಾಗೇ ನಮಗೆ ಎಷ್ಟು ರಿಜಿಸ್ಟ್ರೇಷನ್ಸ್ ಬರ್ಬೋದು, ಅದಕ್ಕೆ ಬೇರೆ ಬೇರೆ ಟೀಮ್ಸನ್ನೆಲ್ಲ ಮಾಡ್ತಾ ಇದ್ವಿ. ನಾವು ಮಾಡಿರೋ ಟೀಮ್ಸ್ನಲ್ಲಿ ರಿಜಿಸ್ಟ್ರೇಷನ್ಸ್ ಅಂತ ಹೇಳಿ ನಾವು ಅಡ್ವರ್ಟೈಸ್ ಮಾಡೋಕ್ಕೆ ಶುರು ಮಾಡಿದ್ವಿ. ಶುರು ಮಾಡ್ತಿದ್ದ ಹಾಗೆಯೇ ನಾವು ಒಂದು 100 ಜನ ಬರ್ಬೋದು ಅಂತ ಹೇಳಿಕೊಂಡು ಒಂದು 2-3 ರೌಂಡ್ ಮಾತ್ರ ನಾವು ಇಟ್ಕೊಂಡ್ವಿ, ಲೈಕ್ ಎನಿ ಅದರ್ ರಿಯಾಲಿಟಿ ಶೋ. ಆದರೆ ಫಾರ್ ಅವರ್ ಸರ್ಪ್ರೈಸ್ 100 ಅಲ್ಲ 311 ರೆಜಿಸ್ಟ್ರೆಂಟ್ಸ್ ಇದ್ದರು ನಮ್ಮ ಪಾರ್ಟಿಸಿಪೆಂಟ್ಸ್ ನಮ್ಮ ಪ್ರೋಗ್ರಾಮಿಗೆ ಬಂದರು.
ಅದರಲ್ಲಿ ನಾವು ವಿಡಿಯೋಸನ್ನು ಮಾಡಿ ಕಳಿಸಿ ಅಂತ ಹೇಳಿದ್ವಿ. 3 ನಿಮಿಷದ್ದು ನಿಮಗೆ ಬೇಕಾಗಿರೋ ಹೌ ಯು ಆರ್ ಕಂಫರ್ಟೇಬಲ್ ವಿತ್, ನೀವು ಹಾಡುವಂಥ ಯಾವ ಹಾಡನ್ನು 3 ನಿಮಿಷದಲ್ಲಿ ವಿಡಿಯೋವನ್ನು ಕಳಿಸ್ಕೊಡಿ ನಮಗೆ. ದ್ಯಾಟ್ ವಾಸ್ ದ ಫಸ್ಟ್ ಆಡಿಷನ್ ರೌಂಡ್. ಅದರಲ್ಲಿ ನಮಗೆ 279 ಪಾರ್ಟಿಸಿಪೆಂಟ್ಸ್ ಬಂದರು. ಅದರಲ್ಲಿ 318 ರಿಜಿಸ್ಟರ್ ಆದರೂ ಕೂಡ 11 ರಿಜಿಸ್ಟರ್ ಆದರೂ ಕೂಡ 279 ಜನ ವಿಡಿಯೋವನ್ನು ಕಳಿಸಿದ್ರು. ಅಫ್ಕೋರ್ಸ್ ಐ ಆಮ್ ಒನ್ ಆಫ್ ದ ಇನ್-ಹೌಸ್ ಜಡ್ಜಸ್, ಎಕ್ಸ್ಟರ್ನಲ್ ಜಡ್ಜಸ್ ಬೇರೆಯವರಿದ್ದಾರೆ. ಮೀ ಆ್ಯಸ್ ಅನ್ ಇನ್-ಹೌಸ್ ಜಡ್ಜ್, ನನಗೆ ಅಷ್ಟು ಜನರನ್ನು ಜಡ್ಜ್ ಮಾಡೋದು ಹೇಗೆ, ಫಸ್ಟ್ ಆಫ್ ಆಲ್ ಅಷ್ಟು ಒಳ್ಳೊಳ್ಳೆ ಟ್ಯಾಲೆಂಟನ್ನು ಇಟ್ಕೊಂಡಿರೋರನ್ನು ಪಾಪ ಅವ್ರನ್ನ ಹೇಗೆ ವಾಪಸ್ ಕಳಿಸೋದು, ಇಷ್ಟು ಇಂಟ್ರೆಸ್ಟಿಂದ ಇಷ್ಟು ಎಂತೂಸಿಯಾಸಮಿಂದ ಕಳಿಸಿದ್ದಾರೆ ವಿಡಿಯೋಸನ್ನು, ನಾವು ಹೇಗೆ ಅದನ್ನು ವಾಪಸ್ ಕಳಿಸೋದು? ಬಟ್ ನಮಗೆ ಬೇರೆ ದಾರಿ ಇರಲಿಲ್ಲ. ಬಿಕಾಸ್ ಇಟ್ಸ್ ಅ ಕಾಂಪಿಟೇಷನ್ನಲ್ಲಿ ಒಬ್ಬರು ಮುಂದೆ ಹೋಗಬೇಕು, ಒಬ್ಬರು ಹಿಂದೆ ಬರಲೇಬೇಕು, ಹಿಂದೆ ಉಳಿಲೇಬೇಕು. ಸೊ ಆ ಫಸ್ಟ್ ರೌಂಡ್ನಲ್ಲೇ ನಾವು 100 ಜನರನ್ನು ನಾವು ಎಲಿಮಿನೇಟ್ ಮಾಡಿದ್ವಿ ಅದರಲ್ಲಿ. ಸೊ ದ ಸೆಕೆಂಡ್ ರೌಂಡ್ ವಿ ವೇರ್ ಇನ್ ದ ಎಂಡ್ ಆಫ್ ಜುಲೈ ಆರ್ ಸಮಥಿಂಗ್ ಲೈಕ್ ದಟ್. ಸೊ ಆಗಸ್ಟಲ್ಲಿ ನಾವು ಫಸ್ಟ್ ರೌಂಡ್ ಪೇಟ್ರಿಯಾಟಿಕ್ ರೌಂಡ್ ಅಂತ ತೊಗೊಂಡ್ವಿ. ಸೊ ಅದರಲ್ಲಿ ಕೂಡ ನಮಗೆ ಇಟ್ ವಾಸ್ ಅ ಫ್ಯಾಬ್ಯುಲಸ್, ತುಂಬಾ ಚೆನ್ನಾಗಿ ಪಾರ್ಟಿಸಿಪೆಂಟ್ಸ್. ನಾವು ಅಫ್ಕೋರ್ಸ್ ಅಟೈರ್ ಹಾಕ್ಕೊಳ್ಬೋದು, ಡ್ರೆಸ್ಸಸ್ ಬೇರೆ ರೀತಿಯಲ್ಲಿ ಹಾಕ್ಕೊಳ್ಬೋದು ಅಂತ ಹೇಳಿದ್ವಿ. ಬಟ್ ನಮ್ಮ ಮೇನ್ ಉದ್ದೇಶ ನಿಮ್ಮ ವಾಯ್ಸನ್ನು ಕೇಳ್ಕೊಳ್ಳೋವಂಥದ್ದು, ನಾಟ್ ಆನ್ ಯುವರ್ ಡ್ರೆಸ್ ಆರ್ ದ ಸರೌಂಡಿಂಗ್ ವೇರ್ ಯು ಆರ್ ಫ್ರಮ್ ಅಂತ ಹೇಳಿ ನಾವು ಅನೌನ್ಸ್ ಮಾಡಿರೋ ಕಾರಣ ಮಕ್ಕಳು ಚೆನ್ನಾಗಿ ಹಾಡಿ ಅದನ್ನು ಕೂಡ 3 ನಿಮಿಷ, ಎಲ್ಲ ಫಸ್ಟ್ 3 ನಿಮಿಷನೇ ನಾವು ಕೊಟ್ಟಿದ್ದು. ಸೊ 3 ನಿಮಿಷದ ವಿಡಿಯೋವನ್ನು ಮತ್ತೆ ಕಳಿಸ್ಕೊಟ್ರು ನಮಗೆ. ದ್ಯಾಟ್ ವಾಸ್ ದ ಫಸ್ಟ್ ರೌಂಡ್, ದಟ್ ಇಸ್ ದ ಪೇಟ್ರಿಯಾಟಿಕ್ ರೌಂಡ್. ಅದರಲ್ಲಿ ಕೂಡ ನಾವು ಮತ್ತೆ ಎಲಿಮಿನೇಟ್ ಮಾಡಿ ನೆಕ್ಸ್ಟ್ ರೌಂಡನ್ನು ನಾವು ಫೋಕ್ ರೌಂಡ್ ಅಂತ ಇಟ್ಕೊಂಡ್ವಿ. ಫೋಕ್ ರೌಂಡ್ ಡೆಫಿನೆಟ್ಲಿ ಎಲ್ಲರಿಗೂ ಕೂಡ ಜನಪದ ಗೀತೆ ಹಾಡುವಂಥದ್ದು ತುಂಬ ಖುಷಿ ಇರುತ್ತೆ. ಆದರೆ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು ಮಕ್ಕಳಿಗೂ ಅವರ ಪೇರೆಂಟ್ಸಿಗೂ ಎಲ್ಲರಿಗೂ. ಜನಪದ ಅಂದರೆ ಏನು, ಬರೆದಿರುವಂಥದ್ದ ಬರಿದೇ ಇರುವಂಥದ್ದ, ಇದನ್ನು ಹಾಡೋ ಶೈಲಿ ಹೇಗೆ, ಅದನ್ನು ಹಾಡೋ ರೀತಿ ಹೇಗೆ, ತುಂಬ ಇದರಲ್ಲಿ ಕನ್ಫ್ಯೂಷನ್ಸ್ ಇದ್ದಿದ್ದ ಕಾರಣ ಈ ರೌಂಡ್ನಲ್ಲಿ ನಮಗೆ ಗಣೇಶ್ ಗಂಗೂಳಿ ಸರ್ ಅವರು, ನಿಮಗೆಲ್ಲ ಗೊತ್ತಿದೆ, ಅವರು ಅಧ್ಯಕ್ಷರು ನಮ್ಮ ಜನಪದ ಸಂಗೀತ ಇದರ ಅಕಾಡೆಮಿದು. ಅವರೇ ಬಂದು ಇವು ಮಕ್ಕಳನ್ನೆಲ್ಲ ಮೆಂಟರ್ ಮಾಡಿದ್ರು ಅದಕ್ಕೆ. ಹಾಗೆ ಹೌದು, ಕಲಾವತಿ ದಯಾನಂದ ಅವರು ಕೂಡ ತುಂಬಾ ಬಂದು ಎರಡು ಸೆಷನ್ ಮಕ್ಕಳಿಗೆ. ಬಟ್ ಆ ಸೆಷನ್ ಮಾತ್ರ ಅದಾದಮೇಲೆ ನಮ್ಮ ಮಕ್ಕಳು, ನಮ್ಮ ಪೇರೆಂಟ್ಸ್, ಮಕ್ಕಳನ್ನು ಸಪೋರ್ಟ್ ಮಾಡ್ತಾ ಇರುವ ಪೇರೆಂಟ್ಸ್ ಎಷ್ಟು ಇಂಟ್ರೆಸ್ಟಲ್ಲಿ ಆ ರೌಂಡನ್ನು ತೊಗೊಂಡ್ರು ಅಂದರೆ ಚಿಲ್ಡ್ರನ್ ನಮಗದು ಊಹೆಗೂ ನಮಗೆ ಸಿಕ್ಕೋದಿಲ್ಲ. ಅಷ್ಟು ಒಳ್ಳೆಯ ಪಾರ್ಟಿಸಿಪೇಷನ್, ಅಷ್ಟು ಒಳ್ಳೆಯ ಸಿಂಗಿಂಗ್, ಅವರ ಶೈಲಿ ಆಗಲಿ, ಭಾಷೆ ಆಗಲಿ, ಅವರ ನೀತಿಗಳಾಗಲಿ ತುಂಬಾ ಚೇಂಜ್ ಆಯಿತು ಆ ಒಂದು ಪರ್ಟಿಕ್ಯುಲರ್ ಫೋಕ್ ರೌಂಡ್ನಲ್ಲಿ. ಮತ್ತು ಅದರಿಂದ ನಾವು ಮಕ್ಕಳಿಗೆ ಆವಾಗ ಏನಾಯಿತು, ಲಾಕ್ಡೌನ್ ಸ್ವಲ್ಪ ಸಡಿಲಗೊಂಡಿತ್ತು. ಸೊ ಮಕ್ಕಳನ್ನು ಮಾತ್ರ ನಾವು ಕರ್ಕೊಂಡು ನಾವು ಸ್ಟುಡಿಯೋ ರೌಂಡ್, ನಮ್ಮ ರಿದ್ಧಿ ಕ್ರಿಯೇಷನ್ಸ್ ಕಡಿಯಾಳಿಯವರು ಇಲ್ಲೇ ಇದ್ದಾರೆ, ಅವರು ತುಂಬಾ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ಮಕ್ಕಳನ್ನು ನಾವು ಸ್ಲಾಟ್ ವೈಸ್ ಕರ್ಕೊಂಡು ಬಂದು ಅವರಿಗೆ ಒಂದು ಫೀಲ್ ಕೊಡಬೇಕು. ಆ ಸ್ಟುಡಿಯೋ ರೌಂಡ್ನಲ್ಲಿ ಹಾಡುವಂಥದ್ದು ಹೇಗಿರುತ್ತೆ, ಆ ಗ್ಯಾಜೆಟ್ಸ್ ಎಲ್ಲ ಹಾಕ್ಕೊಳ್ಳೋವಂಥದ್ದು, ಆ ಎನ್ವೈರ್ಮೆಂಟು, ಅಲ್ಲಿ ಕೂತಿರೋ ಆ ಎಂಜಿನಿಯರ್ ಎಲ್ಲ ಅದನ್ನು ಹೇಗೆ ಫೀಲ್ ಮಾಡ್ತಾರೆ ಅದು ಮಕ್ಕಳನ್ನು. ದಟ್ ವಾಸ್ ಅ ವೆರಿ ವೆರಿ ಇನ್ನೋವೇಟಿವ್ ಐಡಿಯಾ. ಮತ್ತು ಮೋಸ್ಟ್ ವೆಲ್ಕಮ್ ಮಾಡಿದ್ದು ನಮ್ಮ ಪೇರೆಂಟ್ಸ್. ಅವರು ತುಂಬ ಖುಷಿ ಪಟ್ಕೊಂಡು ನಮಗೆ ಫಸ್ಟ್ ಟೈಮ್ ನೀವು ಅದನ್ನು ನಮ್ಮ ಮಕ್ಕಳಿಗೆ ಒಂದು ಅನುಭವ ಕೊಟ್ಟಿದ್ದೀರಾ ಅಂತ ತುಂಬ ಖುಷಿ ಪಟ್ಕೊಂಡ್ರು. ದಟ್ ವಾಸ್ ಅ ವೆರಿ ವೆರಿ ಪಾಸಿಟಿವ್ ಫೀಡ್ಬ್ಯಾಕ್ ಫ್ರಮ್ ದ ಪೇರೆಂಟ್ಸ್ ಆಸ್ ವೆಲ್ ಆಸ್ ಫ್ರಮ್ ದ ಪಾರ್ಟಿಸಿಪೆಂಟ್ಸ್. ಆ್ಯಂಡ್ ಅದರ ನೆಕ್ಸ್ಟ್ ರೌಂಡು ನಾವು ತಗೊಂಡಿದ್ದು ಲೈವ್ ಸಿಂಗಿಂಗ್. ಆ ರೆಕಾರ್ಡಿಂಗಲ್ಲಿ ನಾವು 20 ಪೀಪಲನ್ನು ತೊಗೊಂಡ್ವಿ, 20 ಫೈನಲಿಸ್ಟ್ಸ್. ಓಕೆ, ದ 20 ಫೈನಲಿಸ್ಟನ್ನು ನಾವು ತೊಗೊಂಡು ಲೈವ್ ಮ್ಯೂಸಿಷಿಯನ್ಸ್, ನಮ್ಮ ಭಕ್ತ ಬ್ರದರ್ಸ್ ಉಡುಪಿಯವರು ಒಂದು 40 ವರ್ಷದಿಂದ ಉಡುಪಿನಲ್ಲಿ ಲೈವ್ ಮ್ಯೂಸಿಷಿಯನ್ಸ್, ಇಲ್ಲಿ ಲೈವ್ ಆರ್ಕೆಸ್ಟ್ರಾ ಅಂತ ಹೇಳಿದ್ರೆ ಭಕ್ತ ಬ್ರದರ್ಸ್ ಅಂತಲೇ ನಮಗೆ ಎಲ್ಲರೂ ಹೇಳೋದು. ಸೊ ಅವರು ದೇ ವೇರ್ ಆಲ್ಸೋ ವೆರಿ ಸಪೋರ್ಟಿವ್ ಟು ಅಸ್. ಎಷ್ಟೊಂದು ನಮ್ಮ ಮಕ್ಕಳು ಪ್ರತಿದಿನ ಹೋಗಿ ಗಂಟೆಗಟ್ಟಲೆ ಪ್ರಾಕ್ಟೀಸ್ ಮಾಡಿದ್ದಾರೆ ಲೈವ್ ಮ್ಯೂಸಿಕ್ ಇಟ್ಕೊಂಡು. ಸೊ ದ ಫ್ಯಾಂಟಾಸ್ಟಿಕ್ ಸಪೋರ್ಟ್, ಥ್ಯಾಂಕ್ ಯು ಭಕ್ತ ಬ್ರದರ್ಸ್ ಅವರಿಗೆ. ಹಾಗೆ ನಮ್ಮ ಮಕ್ಕಳು ಕೂಡ, ಅವರ ಸ್ಕೂಲ್ ಶುರುವಾಗಿತ್ತು ಆಲ್ರೆಡಿ, ಅವರ ಪೇರೆಂಟ್ಸಿಗೆ ಕೂಡ ತುಂಬ ಪ್ರೆಷರ್ ಇತ್ತು ಮಕ್ಕಳನ್ನು ಕರ್ಕೊಂಡು ಬರೋಂಥದ್ದು. ಯಾಕಂದರೆ ಉಡುಪಿ ಡಿಸ್ಟ್ರಿಕ್ಟ್ ಅಂತ ಹೇಳಿದ್ರೆ ಬರೀ ಉಡುಪಿಯವರಾಗಿರಲಿಲ್ಲ, ಈ ಕಡೆ ಕಾರ್ಕಳದಿಂದ, ಆ ಕಡೆ ಕುಂದಾಪುರದಿಂದ ಮಕ್ಕಳು ಬಂದಿದ್ದಾರೆ, ಈಗಲೂ ಬಂದಿದ್ದಾರೆ. 20 ಜನ ಫೈನಲಿಸ್ಟ್ ಬಂದಿದ್ದಾರೆ. ಥ್ಯಾಂಕ್ ಯು ಪೇರೆಂಟ್ಸ್ ಫಾರ್ ಸಪೋರ್ಟಿಂಗ್ ದೆಮ್, ಟ್ರೂಲಿ ಪಾಸಿಟಿವ್ ಸಪೋರ್ಟ್ ಫ್ರಮ್ ಯುವರ್ ಸೈಡ್. ಹಾಗೆ ನಮ್ಮ 20 ಜನ ಮಕ್ಕಳನ್ನು ನಾವು ಮಣಿಪಾಲ್ನಲ್ಲಿರುವ ಮಧುಬನ್ ಹೋಟೆಲ್, ಅವರು ಕೂಡ ಅವರ ಬ್ಯಾಂಕ್ವೆಟ್ ಹಾಲನ್ನು ನಮಗೆ ಸ್ಪಾನ್ಸರ್ ಮಾಡಿದರು. ವಿತ್ ವೆರಿ ಮಚ್, ವಿ ಆರ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ದೆಮ್ ಆಲ್ಸೋ. ಅವತ್ತಿನ 2 ದಿನ, ಒಂದು ರಿಹರ್ಸಲ್ ದಿನ, ಇನ್ನೊಂದು ಫೈನಲ್ ಕಾಂಪಿಟೇಷನ್ ದಿನ, 2 ದಿನನೂ ನಮ್ಗೆ ಅವರು ಹೆಲ್ಪ್ ಮಾಡಿದ್ದಾರೆ. ಸೊ ಆ 20 ಮಕ್ಕಳನ್ನು
ನಾವು ಅಲ್ಲಿ ಹಾಡಿಸಿದ್ದೀವಿ. ಒಬ್ರಿಗಿಂತ ಒಬ್ರದ್ದು ವಿ ಜಡ್ಜಸ್, ಮಹಾಲಕ್ಷ್ಮಿ ಮೇಡಮ್ ಅವರು ಇಲ್ಲಿ ಇದ್ದಾರೆ, ಇಲ್ಲಿ ನಮ್ಮ ಜೊತೆನಲ್ಲಿ ಪ್ರಜ್ಯೋತ್ ಅವರು ನಮ್ಮ ಜೊತೆಗಿಲ್ಲ ಇವತ್ತು. ಆದರೆ ನಾವು 3 ಜನ ಜಡ್ಜಸ್ ಮಕ್ಕಳನ್ನು ಹೇಗೆ ಅವರನ್ನು ಸಿಲೆಕ್ಟ್ ಮಾಡೋದು, ಎಷ್ಟು ಜನರನ್ನು ಸಿಲೆಕ್ಟ್ ಮಾಡೋದು, ಯಾರಿಗೆ ಯಾವ ಪ್ರೈಸ್ ಕೊಡೋವಂಥದ್ದು, ನಮಗೆ ಇನ್ನೂ ಕೂಡ ಕನ್ಫ್ಯೂಷನ್ಸ್ 2 ದಿನ ಹಿಂದೂ ನಮಗೆ ತುಂಬಾ ಕಾಡ್ತಾ ಇತ್ತು. ಯಾಕಂತ ಹೇಳಿದ್ರೆ ಫ್ಯಾಂಟಾಸ್ಟಿಕ್ ಸಿಂಗಿಂಗ್, ಯಾರನ್ನೂ ಬಿಟ್ಟು ಕೊಡೋ ರೀತಿನಲ್ಲೇ ಇರಲಿಲ್ಲ ನಾವು. ಸೊ ಅವರನ್ನೆಲ್ಲ ಇವತ್ತು ಕೂಡ ನಾವಿಲ್ಲಿ ಲೈವ್ ಮ್ಯೂಸಿಷಿಯನ್ಸನ್ನು ಕರೆಸಿರೋದಕ್ಕೆ ಅದೇ ಕಾರಣ. ಯಾಕಂದರೆ ಎಲ್ಲರ ಮುಂದೆ ಅವರು ಪುನಃ ಹಾಡಬೇಕು, ಅವರ ಕಾನ್ಫಿಡೆನ್ಸ್ ಇನ್ನೂ ಬೆಳಿಬೇಕು ಅವರಿಗೆ ಲೈವ್ ಹಾಡೋದ್ರ ಮೂಲಕ ಅಂತ ಹೇಳಿ ಆ ಮಕ್ಕಳನ್ನ ಕರೆದಿದ್ದೀವಿ. ಅಫ್ಕೋರ್ಸ್ ಎವ್ರಿಬಡಿ ಕ್ಯಾನ್ ನಾಟ್ ಬಿ ದ ವಿನ್ನರ್ಸ್. ಚಿಲ್ಡ್ರನ್ ಪ್ಲೀಸ್ ಟೇಕ್ ದಿಸ್, ವಿ ಹ್ಯಾವ್ ಬೀನ್ ಮೆಂಟರಿಂಗ್ ಯು. ಇದ್ರ ಮಧ್ಯದಲ್ಲಿ ಪ್ರತಿ ಸೆಷನ್ ಮಧ್ಯದಲ್ಲಿ ಪ್ರತಿ ಒಂದೊಂದು ರೌಂಡ್ 10 ದಿನ ಮಕ್ಕಳಿಗೆ ಪ್ರಾಕ್ಟೀಸಿಗೆ ಕೊಟ್ಟು ಮತ್ತೆ ಆ 10 ದಿನ ಬೇರೆ ಬೇರೆ ವೆರೈಟಿಯ ಮೆಂಟರಿಂಗ್, ಅಂದರೆ ಬರೀ ಸಂಗೀತದ ಮೂಲಕ ಮಾತ್ರ ಅಲ್ಲ. ಈಗ ಮಕ್ಕಳು ಸಂಗೀತ ಕಲಿಬೇಕು ಅಂದರೆ ಅವರ ಶಿಸ್ತು ಹೇಗಿರಬೇಕು, ಅವರ ಪಂಕ್ಚುಯಾಲಿಟಿ ಹೇಗಿರಬೇಕು, ಡಿಸಿಪ್ಲಿನ್ ಹೇಗಿರಬೇಕು. ಸೊ ಬೇರೆ ಬೇರೆ ರೀತಿನಲ್ಲಿ ಬೇರೆ ಬೇರೆ ವೆರೈಟಿಯ, ನಾಟ್ ಓನ್ಲಿ ಫ್ರಮ್ ಉಡುಪಿ, ನಾಟ್ ಓನ್ಲಿ ಫ್ರಮ್ ಮ್ಯಾಂಗ್ಳೂರ್, ಇಡೀ ವರ್ಲ್ಡ್ ಫ್ರಮ್ ದುಬೈ ಆಲ್ಸೋ ವಿ ಹ್ಯಾಡ್ ಮೆಂಟರ್ಸ್ ಕಮ್ಮಿಂಗ್ ಇನ್. ಆ್ಯಂಡ್ ಒಬ್ಬರು ಇದ್ದಾರೆ ಇಲ್ಲಿ, ಮಿಸಸ್ ವಿಜಯ ಸತ್ಯ ಅಂತ, ಅವರು ಮೆಂಟರಿಂಗ್ ಮಾಡಿದರು ಅವರು ದುಬೈನಲ್ಲಿ. ಮತ್ತು ಶಾಸ್ತ್ರ ಶೆಟ್ಟಿ ಅವರು, ಮತ್ತು ಗೋಪಿ ಕಾಮತ್ ಅವರು, ಈ ಥರ ಸುಮಾರು ಜನ, ಗೋಪಿನಾಥ್ ಕಾಳೆ ಅವರು ಇದರಿಂದ ಮಧ್ಯಪ್ರದೇಶಿಂದ. ಸೊ ದೇರ್ ವೆರ್ ಲಾಟ್ ಆಫ್ ಮೆಂಟರ್ಸ್ ಹೂ ಹ್ಯಾಡ್ ಕಮ್ ಇನ್ ಫಾರ್ ಅಸ್ ಆ್ಯಂಡ್ ಹ್ಯಾಡ್ ಟಾಟ್ ಅವರ್ ಚಿಲ್ಡ್ರನ್. ಮಕ್ಕಳಿಗಂತೂ ಎಷ್ಟು ಬೆನಿಫಿಟ್ಸ್ ಅಂತ ಹೇಳಿದರೆ, ಇಲ್ಲಿಯ ವೆಟರನ್ಸ್, ನಮ್ಮ ಮಹಿಳಾ ಸಮಾಜ್ ವೆಟರನ್ಸ್ ಡಾಕ್ಟರ್ ಗಿರಿಜಾ ಅವರು, ಮಿಸಸ್ ಶೈಲಾ ರಾವ್ ಅವರು, ಶ್ಯಾಮಲಾ ಪ್ರಸಾದ್ ಅವರು, ಸುಮಾರು ಹೀಗೆ ನಮ್ಮ ಸರೋಜಾ ಆಚಾರ್ಯ ಅವರು, ತುಂಬ ಜನ ಮೆಂಟರಿಂಗ್ ಮಾಡಿದ್ದಾರೆ. ಬಟ್ ಬೇರೆ ಬೇರೆ ಟಾಪಿಕ್ಸನ್ನು ತಗೊಂಡು ಮೆಂಟರಿಂಗ್ ಮಾಡಿದ್ದಾರೆ. ಸೊ ಅದು ಎಷ್ಟು ಎಫೆಕ್ಟ್ ಇತ್ತು ಅಂದರೆ ನಮ್ಮ ಮಕ್ಕಳ ಮೇಲೆ. ಪ್ರತಿಯೊಂದು ನೆಕ್ಸ್ಟ್ ಯಾರು ಬರ್ತಾರೆ ಮೇಡಮ್ ಮೆಂಟರಿಂಗಿಗೆ, ಅವ್ರು ಚೆನ್ನಾಗಿ ಮಾಡ್ತಾರಲ್ಲ, ಅವರಿಂದ ನಾವು ಟಿಪ್ಸ್ ತೊಗೊಳ್ಬೋದಾ. ದಿಸ್ ವಾಸ್ ದ ರೆಸ್ಪಾನ್ಸ್ ಫ್ರಮ್ ದ ಚಿಲ್ಡ್ರನ್ ವಾಟ್ ವಿ ಹ್ಯಾಡ್ ಇನ್ ಬಿಟ್ವೀನ್ ದ ಕಾಂಪಿಟೇಷನ್. ಸೊ ಇಷ್ಟೆಲ್ಲ ಇಟ್ಕೊಂಡು ಒಂದು 3 ತಿಂಗಳಿಂದ ನಾವು ಕಂಪ್ಲೀಟ್ ಆಗಿ ದ ಹೋಲ್ ಆ್ಯಂಡ್ ಸೋಲ್ ಹ್ಯಾಸ್ ಬಿನ್ ಪುಟ್ ಬೈ ದ ಟೀಮ್ ಹೂ ಹ್ಯಾವ್ ಬೀನ್ ಸರೌಂಡಿಂಗ್ ದಿಸ್ ಉಡುಪಿ Shining Star headed by Sarita Santosh, our president, and this is the gist of that. ಈಗ ಒಂದು ವಿಡಿಯೋ ಕೂಡ ರನ್ ಮಾಡ್ತೀವಿ, ನಮ್ಮ ಜರ್ನಿ ಥ್ರೂ ದ ಉಡುಪಿ ಶೈನಿಂಗ್ ಸ್ಟಾರ್, ಹಾಡು ನೀ ಹಾಡು. ಇದರಲ್ಲಿ ನಮ್ಮ ಪಾರ್ಟಿಸಿಪೆಂಟ್ಸ್ ಮಾತ್ರ ಅಲ್ಲದೆ, ಅವರ ಪೇರೆಂಟ್ಸ್ ಮಾತ್ರ ಅಲ್ಲದೆ, ನಾವು ಮೆಂಬರ್ಸಿನ ಮಕ್ಕಳು. ಯಾಕಂದರೆ ಈಗ ನಾವು ಮೆಂಬರ್ಸ್ ಅಫ್ಕೋರ್ಸ್ ಸ್ವಲ್ಪ ದೊಡ್ಡವರು ಅಂತ ಲೆಕ್ಕ, ಬಟ್ ನಮ್ಮ ಮಕ್ಕಳು ತುಂಬ ಚಿಕ್ಕವರು ಅಂತ ಲೆಕ್ಕ. ಬಟ್ ಟೆಕ್ನಾಲಜಿ ವೈಸ್ ದೇ ಆರ್ ಆನ್ ದ ಹೈಯರ್ ಇದು. ಸೊ ನಮ್ಗೇನೇನು ಗೊತ್ತಿಲ್ವೋ, ಸೊ ನಮ್ಮ ಮಕ್ಕಳೆಲ್ಲ ನಮಗೆ ಮನೆಯಲ್ಲಿ ಟೀಚ್ ಮಾಡಿ ನಾವೇನೋ ಪ್ರೆಸೆಂಟ್ ಮಾಡೋ ಥರ ನಾವು ಅದನ್ನು ಮೀಟಿಂಗಲ್ಲಿ ಪ್ರೆಸೆಂಟ್ ಮಾಡ್ತಿದ್ವಿ. ಇಲ್ಲಿ ಮಿತಾಲಿ ಅಂತ ಒಬ್ಳು ಹುಡುಗಿ ಇದ್ದಾಳೆ, ಹಾಗೆ ಆರ್ಯ ಪ್ರಸೀದ್ ಅವ್ರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಮಿತಾಲಿ ಯೂಸ್ ಟು ಹೆಲ್ಪ್ Sona, her mother, who is one more leading person for this Udupi Shining Star. ಈ ಇದೆಲ್ಲ ಫಸ್ಟ್ ಇಂಟ್ರೊಡಕ್ಷನ್ ಎಲ್ಲ ಮಾಡೋವಾಗ ಕಂಟಿನ್ಯೂಸ್ ಆಗಿ ಮಾತಾಡುವಂಥದ್ದು, ಡಾಕ್ಯುಮೆಂಟ್ರಿಗೆ ವಾಯ್ಸ್ ಓವರ್ ಮಾಡುವಂಥದ್ದು, ಅದನ್ನೆಲ್ಲ ಮಿತಾಲಿ ಅವ್ರು ಮಾಡಿದ್ದಾರೆ. ಶಿ ಇಸ್ ಜಸ್ಟ್ a 7th standard child. Okay, and she has done, and all the technicality was helped by her from her side to Sona. ಈಗ ಆರ್ಯ, ಈ ನಮ್ಮ ಒಂದು ಇದನ್ನು ನಾವು ನೆಕ್ಸ್ಟ್ ಒಂದು ಪ್ಲೇ ಮಾಡ್ತೀವಿ, ಅದನ್ನು ನಾವು ಯು ಎಸ್ ಎಸ್ ಅಂತ ಹೇಳಿದ್ರೆ ಉಡುಪಿ ಶೈನಿಂಗ್ ಸ್ಟಾರ್, ಅದ್ರದ್ದು ಆ್ಯಂಥಮ್ ಅಂತ ಕರಿತೀವಿ ನಾವು. ವೈ? ಬಿಕಾಸ್ ಎವ್ರಿ ವರ್ಡ್ ಆಫ್ ಇಟ್, ಆ ಹಾಡನ್ನು ಕೇಳಿಸ್ಕೊಳ್ಳಿ, ಆ ಎವ್ರಿ ವರ್ಡ್ ಆಫ್ ಇಟ್ ಎಷ್ಟು ಸೂಟ್ ಆಗುತ್ತೆ ಅಂದರೆ ಈ ಪ್ರೋಗ್ರಾಮಿಗೆ. ಥ್ರೂ ಔಟ್ ದ 3 months ನಾವು ಮಾಡಿರೋದಕ್ಕೆ ಎಲ್ಲನೂ ಆ ವರ್ಡಿಗೆ ಅದಕ್ಕೆ ಕರೆಕ್ಟಾಗಿ ಆ ಜಾಗದಲ್ಲಿ ನಿಲ್ಲುತ್ತೆ. ಆ ಕನ್ನಡ ವರ್ಡ್ಸನ್ನು ಬರೆದಿರೋದು ಆರ್ಯ, ನನ್ನ ಮಗಳು. ಅಫ್ಕೋರ್ಸ್ ಐ ಆಮ್ ವೆರಿ ಬ್ಲೆಸ್ಡ್ ಟು ಹ್ಯಾವ್ ಹರ್ ಆಸ್ ಮೈ ಚೈಲ್ಡ್ ಆ್ಯಂಡ್ ವೆರಿ ಟ್ಯಾಲೆಂಟೆಡ್ ಆಲ್ಸೋ. ನನಗೂ ಕೂಡ technically she has helped me a lot when I used to sit at home and go on air while Zoom live meetings ಮಾಡುವಾಗ. ಸೊ ಹಾಗೆ ನಮ್ಮ ಮಕ್ಕಳು ಕೂಡ, ಎಲ್ಲರ ಮಕ್ಕಳು ಕೂಡ, ಹೆಚ್ಚಿನವರ ಪೇರೆಂಟ್ಸ್ ಮಕ್ಕಳು ಕೂಡ ಅವರಲ್ಲಿ ಇದು ಮಾಡಿ ಹೆಲ್ಪ್ ಮಾಡಿ ವಿ ಹ್ಯಾವ್ ಕಮ್ ಟು ದ ಎಂಡ್ ಆಫ್ ದಿಸ್ ಪ್ರೋಗ್ರಾಮ್. ಅಂದರೆ ಇವತ್ತು ಅವಾರ್ಡ್ ಸೆರೆಮನಿ ಕಾಂಪಿಟೇಷನ್ ಎಲ್ಲ ಮುಗಿದಿದೆ. ಇವತ್ತು ವಿನ್ನರ್ಸ್ ಆಗಿರುವಂಥವ್ರು ನಮ್ಮ ಮುಂದೆ ಹಾಡ್ತಾರೆ. ಮಧ್ಯದಲ್ಲಿ ನಾವು ಆನ್ಲೈನ್ ಏನದು ಫೇಸ್ಬುಕ್ ನಮ್ಮ ಫೇವ್ರೆಟ್ ಸಿಂಗರ್ ಅಂತ ಕೂಡ ಮಾಡಿ ಅವರನ್ನು ಕೂಡ ಲೈವ್ ಆಗಿ ಮಾತಾಡಿಸಿ ಎಲ್ಲ ಮಾಡಿದ್ದೀವಿ. ಅದಕ್ಕೂ ಕೂಡ ಹೆಲ್ಪ್ ಮಾಡಿರೋ ಇವರು ಪಲ್ಲವಿ ಆ್ಯಂಡ್ ಟೀಮ್, ವೆರಿ ಮೆನಿ ಥ್ಯಾಂಕ್ಸ್ ಟು them because they were totally online with us with the team. And ಆ ಮಕ್ಕಳು ಎಲ್ಲರೂ ಇವತ್ತು
ನಾನು ಹೇಳೋ ಬೇಡ, ಬಟ್ ಹೇಳಲೇಬೇಕು. ಇನ್ ಫ್ಯೂ ಮಿನಿಟ್ಸ್ ವಿ ಆರ್ ಗೋಯಿಂಗ್ ಟು ಅನೌನ್ಸ್ ದ ರಿಸಲ್ಟ್ಸ್. ಬಟ್ ಇವತ್ತಿನ ಮಕ್ಕಳು ಇಲ್ಲಿ ಇವತ್ತು ವಿನ್ ಆಗಿರುವ ಮಕ್ಕಳು, ಅದರ ನಮ್ಮ ಫೇವ್ರೆಟ್ ಸಿಂಗರ್ ಅಂತ ಹೇಳಿ ಒಂದು ಕ್ಯಾಂಡಿಡೇಟನ್ನು ನಾವು ಚೂಸ್ ಮಾಡಿದ್ದೀವಿ. ಅವರ ವೋಟ್ಸ್, ಅವರ ಪೋಸ್ಟ್ಸ್, ಅವರ ಲೈಕ್ಸ್, ಅದರಿಂದಾಗಿ ಆನ್ಲೈನ್ ಬಂದಿರೋ ವೋಟ್ಸ್ ಮೇಲೆ ನಾವು ಯಾರೂ ಇದು ಮಾಡಲಿಲ್ಲ. ಅದಕ್ಕೆ ನಮ್ಮಲ್ಲಿ ಜಡ್ಜಸ್ ನಮ್ಮಲ್ಲಿ ನಾವು ಮಾರ್ಕ್ಸ್ ಕೊಟ್ಟಿಲ್ಲ, ಏನೂ ಮಾಡಿಲ್ಲ. ಇಟ್ ಇಸ್ ಥ್ರೂ ದೆಮ್ ದಟ್ ದೇ ಹ್ಯಾವ್ ವನ್ ದಟ್ ಕಾಂಟೆಸ್ಟ್. ದರ್ ಇಸ್ ಒನ್ ಗರ್ಲ್ ವಿ ವಿಲ್ ಬಿ ಅನೌನ್ಸಿಂಗ್ ವೆರಿ ಶಾರ್ಟ್ಲಿ. ಆ್ಯಂಡ್ thank you for listening, and I hope you will enjoy the video, the journey of Udupi Shining Star, Hadu Ni Hadu. Thank you. We welcome each one of you for gracing this occasion with your presence. Now, we wish to tell you a little bit about how exhilarating the entire journey of Udupi Shining Star has been. So, sit back while we tell you all about it. What began as a relaxing evening of watching national reality shows resulted in a unique idea that introduced a singing competition in the Udupi district. This wasn't anything less than a eureka moment for our own Manipal Mahila Samaj's president, Mrs. Sarita Santosh, when she decided to build on this idea and have an online singing competition organized for the young aspiring singers in Namma Udupi. That is where it all began. With all the assistance of the Manipal Mahila Samaj, great ideas and absolutely resourceful people, the event was thus born. What came as a huge surprise was the attention it drew. While we expected a certain number of entries, what we received was thrice the expected number. Rocketed off with 311 participants, not only did each one have the opportunity to showcase their talents, but the special mentorship sessions with qualified veteran personalities from various fields helped the contestants in areas even beyond the realm of music. All thanks to Zoom Meets. The contestants had to go through 3 major rounds throughout the competition. The first one being the patriotic round, the second the folk round, and lastly the studio round. These themes were created to encourage singers to discover their hidden talents. On the conclusion of all these rounds, our final top 20 contestants were selected, leading to our grand finale, which happened on the 3rd of October. To make this finale as grand as possible and to give the participants the best experience we could, we left no stone unturned. The live orchestra made this dream experience a beautifully real one. The finale took place at Madhuvan Sarai in Manipal. The venue filled with anticipation, supportive family and friends, core members, and obviously the melodious sounds of the singers. A sight we would cherish in the times to come. Throughout the event, our judges, Miss Mahalakshmi Shenai, Mr. Prajot Desa, and Mrs. Kripa Prasid, were constantly guiding and motivating our participants, ensuring they give in their best every single time. They surely did have a hard time trying to choose the winners. Now, how can we not talk about our core members? Without them, this event would have been nearly impossible. Mrs. Sarita, Mrs. Kripa, Mrs. Meeta, Mrs. Sona, Mrs. Deepa, Mrs. Nandini, Mrs. Shashikala, Mrs. Priya, and the list is quite long, but we are grateful to each one of you for your constant efforts to make this event a plain sailing. We proudly say these 4 months of the incredible musical journey would not have been possible without the overwhelming support of the audience, participants, family, core members, and not to forget our esteemed sponsors. We thank each one of you for your constant support and appreciation.
ಹಾಡು ನೀ ಹಾಡು ಸ್ವರ ಸಂಗೀತವ, ತಾಳ ಶ್ರುತಿ ಲಯಗಳ ಈ ಸಂಭ್ರಮ. ಹಾಡು ನೀ ಹಾಡು ನವ ಅನುಕಂಪನ, ಸವಿನಾದ ಧ್ವನಿಗಳ ಈ ಬಂಧನ. ಹಾರಾಡಲು ಹಾಡೋಣ, ನಿಮ್ಮ ಕನಸೊಂದಿದು ನನಸಾಗಲು. ಹಾಡು ಸಂಕೋಚವಿಲ್ಲದೆ ಇಂಪಾದ ಹಾಡೊಂದನು. ಉಡುಪಿ shining star, Udupi shining star. You're the brightest and glorious, you're a shining star. Thank you very much. Now, we would like to play the introductory video of our chief guest, Dr. Mohan Alva and Mrs. Vinaya Prasad. Udupi shining star, Udupi shining star. ಡಾಕ್ಟರ್ ಎಂ ಮೋಹನ್ ಆಳ್ವಾ ಅವರು ಕರ್ನಾಟಕದ ಶಿಕ್ಷಣ, ಸಂಸ್ಕೃತಿ, ಕ್ರೀಡೆ, ನಾಡು ನುಡಿ ಮತ್ತು ದುರ್ಬಲರ ಸಬಲೀಕರಣವೇ ಮೊದಲಾದ ವಿಚಾರಣೆಗಳ ಹೊಸ ಅಧ್ಯಾಯಕ್ಕೆ ಮುನ್ನುಡಿ ಬರೆದವರು. ವೃತ್ತಿಯಲ್ಲಿ ವೈದ್ಯರಾಗಿ ಆಳ್ವಾಸ್ ಹೆಲ್ತ್ ಸೆಂಟರ್ನಿಂದ ತನ್ನೂರಿನ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡವರು. ಇವರು ಪ್ರವೃತ್ತಿಯಲ್ಲಿ ಕಲಾವಿದ, ಕ್ರೀಡಾಪಟು, ಶಿಕ್ಷಣ ತಜ್ಞ ಮತ್ತು ಸಮಾಜ ಸೇವಾ ಧುರಂಧರರು. ಕಲೆ, ಕ್ರೀಡೆಗಳ ಅಸಾಧಾರಣ ಪ್ರತಿಭೆಯನ್ನು ವಿದ್ಯಾರ್ಥಿ ದೆಸೆಯಿಂದಲೇ ರೂಢಿಸಿಕೊಂಡು ಅನುಭವಿಸಿದ ಸುಮನಸ್ಸಿನ ಸುಖವನ್ನು ವಿದ್ಯಾರ್ಥಿ ಸಮುದಾಯದಲ್ಲಿ ರೂಪಿಸಲು ಮತ್ತು ಬದಲಾದ ಕಾಲಕ್ಕನುಗುಣವಾಗಿ ಶೈಕ್ಷಣಿಕ ಸವಾಲುಗಳನ್ನು ಎದುರಿಸಿ ಸಾಧಕರಾಗಿಸಲು ಇವರು ಸ್ಥಾಪಿಸಿದ ಶಿಕ್ಷಣ ಸಂಸ್ಥೆ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ರಿಜಿಸ್ಟರ್ಡ್. ಶಿಕ್ಷಣ, ಕ್ರೀಡೆ, ಸಂಸ್ಕೃತಿ, ದಿವ್ಯಾಂಗ ಮತ್ತು ಪರಿಶಿಷ್ಟ ಪಂಗಡದ 7 ಗುಂಪುಗಳಿಗೆ ದತ್ತು ಸ್ವೀಕಾರ ಯೋಜನೆಯಡಿ ಈ ಸಂಸ್ಥೆಯ ಮೂಲಕ ಉಚಿತ ಶಿಕ್ಷಣ ಸೌಲಭ್ಯವನ್ನು ಕರುಣಿಸಿದವರು. ಪ್ರತಿ ವರ್ಷ 6ರಿಂದ 10ನೇ ತರಗತಿವರೆಗಿನ 690 ವಿದ್ಯಾರ್ಥಿಗಳ ಆಳ್ವಾಸ್ ಕನ್ನಡ ಮಾಧ್ಯಮ ವಸತಿ ಶಾಲೆ ಸಂಪೂರ್ಣ ಉಚಿತ ಶಿಕ್ಷಣ ನೀಡುವ ಶೂನ್ಯ ಶುಲ್ಕದ ಶಾಲೆ. ಕಲಿಕೆಯಲ್ಲಿ ರಾಜ್ಯದಲ್ಲಿಯೇ ಮೊದಲ ಸ್ಥಾನದಲ್ಲಿರುವ ಈ ಶಾಲೆ ನಿರಂತರ 100% ಫಲಿತಾಂಶ ದಾಖಲಿಸುತ್ತಿದ್ದು, ದಕ್ಷಿಣ ಕನ್ನಡ ಜಿಲ್ಲಾ ಮತ್ತು ರಾಜ್ಯಗಳ ಇಲಾಖಾ ಪ್ರಮಾಣ ಪತ್ರಗಳ ಗೌರವಕ್ಕೊಳಗಾಗಿದೆ. ದಿವ್ಯಾಂಗ ವಿದ್ಯಾರ್ಥಿಗಳಾಗಿಯೇ ಇವರು ತೆರೆದ ಆಳ್ವಾಸ್ ಸ್ಪೆಷಲ್ ಸ್ಕೂಲ್ ಸಂಪೂರ್ಣ ಉಚಿತ ಶಿಕ್ಷಣದ ಶಾಲೆ. 22,000 ವಿದ್ಯಾರ್ಥಿಗಳಿರುವ ಆಳ್ವಾಸ್ ಶಿಕ್ಷಣ ಸಂಸ್ಥೆಯು ಸಂಖ್ಯಾ ದೃಷ್ಟಿಯಲ್ಲಿಯೂ ಫಲಿತಾಂಶದ ದೃಷ್ಟಿಯಲ್ಲಿಯೂ ಪ್ರಥಮ ಸ್ಥಾನದಲ್ಲಿದ್ದು, ಪ್ರತಿ ವರ್ಷ 4,000ಕ್ಕೂ ಮಿಕ್ಕಿದ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣದ ಸೌಲಭ್ಯವನ್ನು ಒದಗಿಸುತ್ತಿದೆ. 71ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನು ಮೂಡುಬಿದಿರೆಯಲ್ಲಿ ನ ಭೂತೋ ನ ಭವಿಷ್ಯತಿ ಎಂಬಂತೆ ಸಂಘಟಿಸಿದ ಡಾಕ್ಟರ್ ಆಳ್ವಾರವರು ನಾಡು, ನುಡಿ, ಸಂಸ್ಕೃತಿಗಳ ಕೆಲಸಗಳು ಕೇವಲ ಸರ್ಕಾರದ ಕೆಲಸವಲ್ಲ, ಅದು ಕನ್ನಡ ನಾಡಿನ ಪ್ರತಿಯೊಬ್ಬರ ಜವಾಬ್ದಾರಿಯೂ ಹೌದೆಂದು ರೂಢಿಸಿದ ರಾಷ್ಟ್ರೀಯ ಕನ್ನಡ ಸಮ್ಮೇಳನ ಆಳ್ವಾಸ್ ನುಡಿಸಿರಿ ಮತ್ತು ಭಾರತೀಯ ಸಂಸ್ಕೃತಿ ಚೈತನ್ಯವನ್ನು ಉದ್ದೇಪಿಸುವ ಆಳ್ವಾಸ್ ವಿರಾಸತ್ಗಳು ಇಂದು ಜಗದ್ವಿಖ್ಯಾತ ಪಡೆದಿವೆ. 350ಕ್ಕೂ ಹೆಚ್ಚು ಆಳ್ವಾಸ್ ವಿದ್ಯಾರ್ಥಿಗಳೇ ಕಲಾವಿದರಾಗಿ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರದರ್ಶನ ನೀಡುತ್ತಿರುವ ಆಳ್ವಾಸ್ ಸಾಂಸ್ಕೃತಿಕ ವೈಭವ ಡಾಕ್ಟರ್ ಆಳ್ವಾರ ಸಂಸ್ಕೃತಿ ವಿಕಸನದ ಪರಿಕಲ್ಪನೆ. ಜಾತಿ, ಮತ, ಧರ್ಮ, ಪಂಥ, ಪಂಗಡಗಳೆಂಬ ಭೇದವಿಲ್ಲದೆ, ವಿಜ್ಞಾನ, ವಾಣಿಜ್ಯ, ಕಲೆಗಳೆಂಬ ತರತಮವಿಲ್ಲದೆ, ಕನ್ನಡ, ಆಂಗ್ಲ ಮಾಧ್ಯಮಗಳೆಂಬ ಭಿನ್ನತೆ ಇಲ್ಲದೆ ಸರ್ವ ಸಮಾನತೆಯ ಸಾಕ್ಷಾತ್ಕಾರ, ಜಾತ್ಯತೀತ ಮನೋಧರ್ಮದ ಪ್ರಸರಣ ಹಾಗೂ ದುರ್ಬಲ ವರ್ಗಗಳ ಸಬಲೀಕರಣಕ್ಕಾಗಿ ಅವರು ಕೈಗೊಳ್ಳುವ ಕೆಲಸಗಳು ಸ್ತುತ್ಯರ್ಹವಾದುದು. ಸಮಾಜ ಸೇವೆಯ ಗುರುತರ ಜವಾಬ್ದಾರಿಯನ್ನು ಲಗಾಯಿತಿಯಿಂದ ನಡೆಸಿಕೊಂಡು ಬರುತ್ತಿರುವ ಇವರು ಮೂಡುಬಿದಿರೆ ಜನತೆಗಾಗಿ 12 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಿದ ರಾಜ್ಯದಲ್ಲೇ ಅಪೂರ್ವವಾದ ಸ್ಕೌಟ್ಸ್ ಗೈಡ್ಸ್ ಕನ್ನಡ ಭವನವು ಡಾಕ್ಟರ್ ಆಳ್ವಾರ ಸಮಾಜ ಸೇವೆಗೆ ಸ್ಪಷ್ಟ ನಿದರ್ಶನ.
ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲಿ ಉಚಿತ ತಪಾಸಣೆ ಮತ್ತು ಔಷಧಿಯ ಮೂಲಕ ಸಮಾಜದ ಜನತೆಗೆ ನೆರವಾಗುವ ಐಸೋಲೇಷನ್ ಕೇಂದ್ರದ ಮೂಲಕ ಸೋಂಕಿತರಿಗೆ ಉಚಿತ ಶುಶ್ರೂಷೆ ನೀಡುವ ಮೂಡುಬಿದಿರೆ ತಾಲೂಕಿನ 4 ಕಡೆ ಕೋವಿಡ್ ಕೇಂದ್ರಗಳನ್ನು ತೆರೆದು ಉಚಿತ ವೈದ್ಯಕೀಯ ನೆರವು ನೀಡುವ ಬೃಹತ್ ಲಸಿಕಾ ಅಭಿಯಾನಗಳನ್ನು ನಿರಂತರವಾಗಿ ಮಾಡುತ್ತಾ ಸಮಾಜದ ನಾಗರಿಕರಿಗೆ ಸಹಕರಿಸುತ್ತಿರುವುದು ಇವರ ಮಾದರಿ ಸೇವೆಗಳು. ಸಮಾಜಮುಖಿ ಚಿಂತನೆಗೆ, ಸಮಾಜದ ಸುಧಾರಣಾ ಆಲೋಚನೆಗೆ ಪ್ರಾಮುಖ್ಯತೆ ನೀಡಿ ವ್ಯಾಪಾರಿ ಮನೋಭಾವನೆಯ ಲವಶೇಷವು ಬಾಧಿಸದಂತೆ ಎಚ್ಚರ ವಹಿಸಿ ಮಧ್ಯಮ ಮತ್ತು ಕೆಳವರ್ಗಗಳ ಶ್ರೇಯೋಭಿವೃದ್ಧಿಯೇ ಕಾಳಜಿಯಾಗಿರುವ ಹಾಗೂ ದೇಶೀಯತೆಯನ್ನು, ನಾಡು ನುಡಿ ಸಂಸ್ಕೃತಿಗಳನ್ನು ಜತನದಿಂದ ಕಾಯ್ದುಕೊಳ್ಳುವ, ಪಾರಂಪರಿಕ ಮಹತ್ವಗಳನ್ನು ಅರಿತು ಕಾರ್ಯರೂಪಕ್ಕಿಳಿಸಿ ಸಮಗ್ರ ಶಿಕ್ಷಣದ ಪರಿಕಲ್ಪನೆಯಡಿ ವಿದ್ಯಾರ್ಥಿಗಳನ್ನು ಸಿದ್ಧಗೊಳಿಸುತ್ತಿರುವವರು ಡಾಕ್ಟರ್ ಎಂ ಮೋಹನ್ ಆಳ್ವ ಅವರು. Udupi shining star, Udupi shining star. ಉಡುಪಿಯ ಪವಿತ್ರ ವಾತಾವರಣದಲ್ಲಿ ಹುಟ್ಟಿ ಬೆಳೆದು ಸೈಂಟ್ ಸಿಸಿಲೀಸ್ ಶಾಲೆಯಲ್ಲಿ ಓದಿ ಪೂರ್ಣಪ್ರಜ್ಞಾ ಕಾಲೇಜಿನಲ್ಲಿ ಅಧ್ಯಯನ ಮಾಡಿದವರು ಇವರು. ಕನ್ನಡ, ತುಳು, ತೆಲುಗು, ತಮಿಳ್, ಮಲಯಾಳಂ, ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ನಿರರ್ಗಳವಾಗಿ ಮಾತನಾಡಬಲ್ಲರು. ತಮ್ಮ ಸ್ಪೆಲ್ ಬೌಂಡಿಂಗ್ ಭಾಷಣಗಳು ಮತ್ತು ಆಂಕರಿಂಗ್ ಮೂಲಕ ಲಕ್ಷಾಂತರ ಪ್ರೇಕ್ಷಕರ ಹೃದಯವನ್ನು ಗೆದ್ದವರು ಶ್ರೀಮತಿ ವಿನಯಾ ಪ್ರಸಾದ್. ನಮ್ರತೆ, ಸ್ವಯಂ ಶಿಸ್ತು ಮತ್ತು ಸಮಯ ಪ್ರಜ್ಞೆಗೆ ಹೆಸರುವಾಸಿಯಾಗಿರುವ ವಿನಯಾ ಪ್ರಸಾದ್ ಅವರು ಕರ್ನಾಟಕ ರಾಜ್ಯ ಸರ್ಕಾರದ ಅತ್ಯುತ್ತಮ ನಟಿ ಆತಂಕ ಚಿತ್ರಕ್ಕಾಗಿ, ಚಲನಚಿತ್ರ ಬಂಗಾರದ ಹೆಜ್ಜೆಗೆ ಅತ್ಯುತ್ತಮ ಪೋಷಕ ನಟಿ, ಒಟ್ಟಾರೆ ಅಭಿನಯಕ್ಕಾಗಿ ಕೇರಳ ವಿಮರ್ಶಕರ ಪ್ರಶಸ್ತಿ ಮತ್ತು ಅನೇಕ ಸಾಮಾಜಿಕ ಮತ್ತು ಅಭಿಮಾನಿ ಸಂಘ ಪ್ರಶಸ್ತಿಗಳಂತಹ ಪ್ರಶಸ್ತಿಗಳು ಮತ್ತು ಗೌರವಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಇತ್ತೀಚೆಗೆ ಅವರು ಕಲಾಶ್ರೀ ಪ್ರಶಸ್ತಿಗಾಗಿ ಪಾತ್ರರಾಗಿದ್ದಾರೆ. ನಮ್ರತೆ, ಸ್ವಯಂ ಶಿಸ್ತು ಮತ್ತು ಸಮಯ ಪ್ರಜ್ಞೆಗೆ ಹೆಸರುವಾಸಿಯಾಗಿರುವ ವಿನಯಾ ಪ್ರಸಾದ್ ಅವರಿಗೆ ಕರ್ನಾಟಕ ರಾಜ್ಯ ಸರ್ಕಾರದ ಅತ್ಯುತ್ತಮ ನಟಿ ಚಿತ್ರ ಆತಂಕಕ್ಕಾಗಿ, ಚಲನಚಿತ್ರ ಬಂಗಾರದ ಹೆಜ್ಜೆಗೆ ಅತ್ಯುತ್ತಮ ಪೋಷಕ ನಟಿ, ಒಟ್ಟಾರೆ ಅಭಿನಯಕ್ಕಾಗಿ ಕೇರಳ ವಿಮರ್ಶಕರ ಪ್ರಶಸ್ತಿ ಮತ್ತು ಅನೇಕ ಸಾಮಾಜಿಕ ಮತ್ತು ಅಭಿಮಾನಿ ಸಂಘ ಪ್ರಶಸ್ತಿಗಳಂತಹ ಪ್ರಶಸ್ತಿಗಳು ಇವರಿಗೆ ಲಭ್ಯವಾಗಿವೆ. ಇತ್ತೀಚೆಗೆ ಇವರಿಗೆ ಕಲಾಶ್ರೀ ಪ್ರಶಸ್ತಿಯನ್ನು ಕೊಡಲಾಗಿದೆ. ಕನ್ನಡ ಮತ್ತು ಹಿಂದಿ ಖಾಸಗಿ ಆಲ್ಬಮ್ Udupi shining